ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ 2026 ಕುಂಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಒಂದು ಮಹತ್ವದ ಬದಲಾವಣೆಯ ಬಗ್ಗೆ. ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಒಂದು ಹಳೆಯ ಮುಖ ಮರಳಿ ಬರುವ ಸೂಚನೆಗಳು ದಟ್ಟವಾಗಿ ಕಾಣಿಸುತ್ತಿವೆ. ಈ ಬ್ರಹ್ಮಾಂಡವು ನಿಮಗೆ ಹಲವು ನಿಗೂಢ ಸಂಕೇತಗಳನ್ನು ನೀಡುತ್ತಿದೆ. ರಾತ್ರಿಯು ಹೇಗೆ ದಿನದಿಂದ ದಿನಕ್ಕೆ ಇನ್ನಷ್ಟು ಗಾಢವಾಗುತ್ತಾ ಹೋಗುತ್ತದೆಯೋ ಅದೇ ರೀತಿ ನಿಮ್ಮ ಜೀವನದ ಮೇಲೆ ತೇಲಾಡುತ್ತಿದ್ದ ಒಂದು ಹಳೆಯ ನೆರಳು ಕೂಡ ಈಗ ನಿಧಾನವಾಗಿ, ಆದರೆ ಅಷ್ಟೇ ವೇಗವಾಗಿ ನಿಮ್ಮತ್ತ ಸಮೀಪಿಸುತ್ತಿದೆ. ಈಗ ನಿಮಗೆ ಕಾಣದ ಒಂದು ಹೆಜ್ಜೆಯ ಸದ್ದು ಕೇಳಿಸುತ್ತಿರಬಹುದು. ಅದು ನಿಮ್ಮ ಹೃದಯದ ಬಾಗಿಲಿಗೆ ಸಣ್ಣದಾಗಿ ಬಂದು ತಟ್ಟಿದಂತಿದೆ. ಈ ಕ್ಷಣದಲ್ಲಿ ನಿಮಗೆ ಒಂದು ರೀತಿಯ ಈ ಅಶಾಂತಿ ಅನ್ನೋದು ಕಾಡುತ್ತಿರಬಹುದು. ಅದು ಏಕೆ ಎಂದು ನಿಮಗೆ ಅರ್ಥವಾಗುತ್ತಿಲ್ಲ. ಈ ಆತಂಕದ ಹಿಂದಿನ ಕಾರಣವೇನು? ನಿಮ್ಮ ಹೃದಯದಲ್ಲಿ ಮೂಡುತ್ತಿರುವ ಈ ನಿರೀಕ್ಷೆ ಅಥವಾ ಈ ಹಂಬಲ ಯಾರಿಗಾಗಿ ಜಾಗೃತವಾಗುತ್ತಿದೆ? ಒಂದು ವಿಷಯ ಮಾತ್ರ ಈಗ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ನಿಮ್ಮ ಜೀವನದಲ್ಲಿ ಹಳೆಯ ವ್ಯಕ್ತಿ ಯಾವುದೇ ಶಬ್ದವಿಲ್ಲದೆ ನಿಮ್ಮ ಅರಿವಿಗೂ ಬಾರದಂತೆ ನಿಧಾನವಾಗಿ ಮರಳಿ ಪ್ರವೇಶಿಸುತ್ತಿದ್ದಾನೆ. ಇದರಿಂದ ಏನಾಗುತ್ತೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಬೇಕಾ? ಹಾಗಿದ್ರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಅಂದರೆ ಯಾರಿಗೂ ಈ ಅರಿವಿಗೆ ಬಾರದಂತೆ ಸ್ವಲ್ಪನೂ ಶಬ್ದವಿಲ್ಲದಂಗೆ ಈ ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಇವರು ಪ್ರವೇಶಿಸುತ್ತಿದ್ದಾರೆ. ಈ ಗಾಳಿಯಲ್ಲೇ ಆ ವ್ಯಕ್ತಿಯ ಹಾಜರಾತಿಯ ಅನುಭವ ನಿಮ್ಮದಾಗುತ್ತೆ. ಮನಸ್ಸಿನಲ್ಲಿ ಅಚ್ಚಳಿಯದ ಹಳೆಯ ನೆನಪುಗಳ ಅಲೆಗಳು ಏಳಲು ಪ್ರಾರಂಭವಾಗಿದೆ. ಈ ಹೃದಯದ ಒಳಗಿನ ಮೌನದಲ್ಲಿ ಒಂದು ಅಜ್ಞಾತ ಬಿರುಗಾಳಿ ಎದ್ದಂತಾಗಿದೆ. ಈಗ ನಿಮ್ಮ ಮುಂದೆ ದೊಡ್ಡ ಪ್ರಶ್ನೆ ಏನೆಂದರೆ, ಆ ವ್ಯಕ್ತಿ ವಾಪಸ್ಸು ಬಂದು ಮತ್ತೆ ನಿಮಗೆ ಹಳೆಯ ನೋವನ್ನೇ ನೀಡುತ್ತಾನೆಯೇ, ಅಥವಾ ಈ ಬಾರಿ ವಿಧಿ ನಿಮ್ಮ ಜೀವನಕ್ಕೆ ಒಂದು ಹೊಸ ಶುಭ ತಿರುವನ್ನು ನೀಡಲಿದೆಯೇ? ಈ ಕ್ಷಣಕ್ಕೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ತಿಳಿದಿಲ್ಲಬಹುದು. ಆದರೆ ಕತೆ ಈಗಾಗಲೇ ಆರಂಭವಾಗಿದೆ. ಪ್ರತಿಯೊಂದು ಕಥೆಯು ಒಂದು ಸಣ್ಣ ಸೂಚನೆಯಿಂದಲೇ ಶುರುವಾಗುತ್ತೆ. ಪದಗಳಿಲ್ಲದೆ ಹೇಳುವ ಒಂದು ಅನುಭವದಿಂದ ಯಾರೋ ಮರಳಿ ಬರುತ್ತಿದ್ದಾರೆ ಎಂದು ಈ ಸಾರುವ ಆಂತರಿಕ ಅರಿವಿನಿಂದ ಈ ಅಧ್ಯಾಯ ತೆರೆಗೊಳ್ಳುತ್ತಿದೆ. ಈ ವಾಪಸ್ಸು ಬರುವಿಕೆ ಸಾಮಾನ್ಯವಾದದ್ದಲ್ಲ. ಇದು ಕೇವಲ ಯಾರಾದರೂ ಒಬ್ಬರ ಮರಳುವಿಕೆ ಮಾತ್ರವಲ್ಲ. ಇದು ನಿಮ್ಮ ಜೀವನದ ಒಂದು ದೊಡ್ಡ ತಿರುವು. ನಿಮ್ಮ ಹೃದಯ, ನಿಮ್ಮ ಆಲೋಚನೆ ಮತ್ತು ನಿಮ್ಮ ಭವಿಷ್ಯ, ಈ ಮೂರನ್ನು ಒಟ್ಟಿಗೆ ಕದಲಿಸುವಂತಹ ಶಕ್ತಿ ಈ ಘಟನೆಗೆ ಇದೆ. ಕುಂಭರಾಶಿಯವರೇ, ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ. ಏಕೆಂದರೆ ಆ ವ್ಯಕ್ತಿಯ ವಾಪಸ್ಸಿನ ನೆರಳು ಈಗಾಗಲೇ ನಿಮ್ಮ ಸುತ್ತಮುತ್ತ ತಿರುಗಾಡುತ್ತಿದೆ. ನೀವು ಎಚ್ಚರಿಕೆಯಿಂದ ಇರಬೇಕಾದ ಸಮಯವಿದು. ನಿಮ್ಮ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ಇದು ಕೇವಲ ಸಾಮಾನ್ಯ ಕಥೆಯಲ್ಲ. ಇದು ನಿಮಗೆ ನಿಮ್ಮದೇ ಜೀವನದ ಘಟನೆಯಂತೆ ಅನುಭವವಾಗಲಿದೆ. ಇಲ್ಲಿಯವರೆಗೆ ನಿಮ್ಮ ಜೀವನ ತನ್ನದೇ ಆದ ಒಂದು ವೇಗದಲ್ಲಿ ಸಾಗುತ್ತಿತ್ತು. ದಿನನಿತ್ಯದ ಜವಾಬ್ದಾರಿಗಳು, ಅದೇ ಕೆಲಸದ ದಣಿವು, ಅದೇ ಹಳೆಯ ಚಿಂತೆಗಳು, ಎಲ್ಲವೂ ಎಂದಿನಂತೆ ಸಾಮಾನ್ಯವಾಗಿದೆ ಎಂದು ನೀವು ಇಲ್ಲಿ ಭಾವಿಸಿದ್ದೀರಿ. ಆದರೆ ನೀವು ಊಹಿಸಿಲ್ಲ, ನಿಮ್ಮ ಜೀವನದ ಒಂದು ಹಳೆಯ ಅಧ್ಯಾಯ, ಅಂದರೆ ನೀವು ಯಾವ ಅಧ್ಯಾಯ ಅಂದರೆ ಶಾಶ್ವತವಾಗಿ ಮುಚ್ಚಿಬಿಟ್ಟೆ ಎಂದು ಭಾವಿಸಿದ್ದರೋ ಆ ಒಂದು ಅಧ್ಯಾಯ ಮತ್ತೆ ತೆರೆಯಲು ಸಿದ್ಧವಾಗಿದೆ ಎಂಬುದನ್ನು ಈಗಿನ ಗಾಳಿಯಲ್ಲಿ ಒಂದು ವಿಚಿತ್ರ ಅಶಾಂತಿ ತುಂಬಿಕೊಂಡಿದೆ. ನಿಮ್ಮ ಹೃದಯ ಯಾವುದೇ ಕಾರಣವಿಲ್ಲದೆ ಆಗಾಗ ಗಾಬರಿಯಾಗುತ್ತಿದೆ. ನೀವು ಇದನ್ನು ಕೇವಲ ಕೆಲಸದ ಒತ್ತಡ ಅಥವಾ ಸಾಮಾನ್ಯ ಆತಂಕ ಎಂದುಕೊಳ್ಳುತ್ತಿರಬಹುದು. ಆದರೆ ನಿಜಾಂಶವೇ ಬೇರೆ ಇದೆ. ಇದು ಬ್ರಹ್ಮಾಂಡ ನೀಡುತ್ತಿರುವ ಒಂದು ಸೂಚನೆ. ಒಂದು ಹಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿದ್ದಾನೆ.
ಎಚ್ಚರಿಕೆಯಿಂದ ಇರಿ, ಏಕೆಂದರೆ ಆ ವ್ಯಕ್ತಿಯ ಹಾಜರಾತಿ ಮತ್ತೆ ನಿಮ್ಮ ಸುಂದರ ಜಗತ್ತನ್ನು ಕದಲಿಸಬಹುದು. ನೆನಪಿಡಿ, ಆ ವ್ಯಕ್ತಿ ಯಾರೆಂದರೆ ನೀವು ಒಮ್ಮೆ ಯಾರಿಗೆ ಹೃದಯಪೂರ್ವಕವಾಗಿ ಎಲ್ಲವನ್ನ ನೀಡಿದ್ದರೋ ಅವರೇ ಆಗಿದ್ದಾರೆ. ಅಂದು ನೀವು ಅವರಿಗೆ ನಿಮ್ಮ ಸಂಪೂರ್ಣ ನಂಬಿಕೆ, ಸಾಂಗತ್ಯ, ಅಮೂಲ್ಯವಾದ ಸಮಯ ಮತ್ತು ನಿಮ್ಮ ಅತಿ ಮೃದುವಾದ ಭಾವನೆಗಳನ್ನು ಧಾರೆ ಎರೆದಿದ್ದಿರಿ. ಆದರೆ ಅದರ ಬದಲಾಗಿ ನಿಮಗೆ ಅಂದು ದೊರೆತದ್ದು ಕೇವಲ ನೋವು, ನಂಬಿಕೆ, ದ್ರೋಹ, ನಿಮ್ಮನ್ನು ಒಳಗಿನಿಂದಲೇ ದಣಿಸುವ ಈ ಮೌನದ ರಾತ್ರಿಗಳು. ಅಂದು ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಿ. ನಂತರ ನಿಮ್ಮ ಒಂದು ಮನಸ್ಸಿಗೆ ನೀವೇ ಸಮಾಧಾನ ಮಾಡಿಕೊಂಡಿದ್ದೀರಿ. ಅವನಿಲ್ಲದೆ ಈಗ ಎಲ್ಲವೂ ಸರಿಯಾಗಿದೆ, ಆ ಕತೆ ಇಲ್ಲಿಗೆ ಮುಗಿದು ಹೋಯಿತು ಎಂದು. ಆದರೆ ಜೀವನವು ಅಲ್ಲಿಯೇ ನಿಮಗೆ ಹೊಡೆತ ಅನ್ನೋದು ನೀಡುತ್ತೆ. ಇಲ್ಲಿ ಅಂದರೆ ಅಪಾಯ ಅನ್ನೋದು ಮುಗಿದಿದೆ ಈ ಭಾವಿಸಿ. ಏನಂತ ಅಂದರೆ ನಿರಾಳವಾಗಿರುತ್ತದೆಯೋ ಮನಸ್ಸು, ಅಲ್ಲಿಯೇ ಈಗ ಅದೇ ವ್ಯಕ್ತಿ ಒಮ್ಮೆ ನಿಮ್ಮನ್ನು ನಡು ರಸ್ತೆಯಲ್ಲಿ ಮುರಿದು ಹೋದವನು ನಿಮ್ಮ ಜೀವನದ ದ್ವಾರದಲ್ಲಿ ಬಂದು ನಿಂತುಕೊಳ್ಳಲಿದ್ದಾನೆ. ಈ ಬಾರಿ ಹಳೆಯ ನೋವು ಮತ್ತೆ ಮರಳಿ ಬರಬಹುದು. ಅದ ಒಂದು ವಿಷಯ ನೆನಪಿರಲಿ, ನೀವೀಗ ಮೊದಲಿನವರು ಅಲ್ಲವೇ ಅಲ್ಲ. ಅಂದು ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಾಗ ನೀವು ಸಂಪೂರ್ಣವಾಗಿ ಚೂರಾಗಿ ಹೋಗಿದ್ದೀರಿ. ನಿಮ್ಮ ಬದುಕಿನಲ್ಲಿ ಎಲ್ಲವೂ ಮುಗಿದು ಹೋಯಿತು ಎಂದು ಅಂದುಕೊಂಡಿದ್ದೀರಿ. ನಗು, ನೆಮ್ಮದಿ, ಸಂತೋಷ ಎಲ್ಲವೂ ಮಾಯವಾಗಿತ್ತು. ಆದರೆ ಅಂತಹ ಪರಿಸ್ಥಿತಿಯಲ್ಲೂ ನೀವು ಧೃತಿಗೆಡದೆ ನಿಮ್ಮನ್ನು ನೀವು ಸಂಭಾಳಿಸಿಕೊಳ್ತೀರಿ. ಬಿದ್ದ ಕಡೆಯಿಂದಲೇ ಎದ್ದು ನಿಂತು ನಿಮ್ಮನ್ನು ನೀವು ಮತ್ತೆ ಹೊಸದಾಗಿ ಕಟ್ಟಿಕೊಂಡಿರಿ. ಇಂದು ನೀವು ಆ ವ್ಯಕ್ತಿಯ ಕಾರಣದಿಂದ ಮುರಿದು ಹೋದ ಹಳೆಯ ದುರ್ಬಲ ವ್ಯಕ್ತಿ ಅಲ್ಲ. ಆ ಬಾರಿ ಅಂದರೆ ಆ ವ್ಯಕ್ತಿ ಬಂದರೂ ನೋವು ನಿಮ್ಮ ಬಾಗಿಲು ತಟ್ಟಬಹುದು. ಆದರೆ ನೀವು ಈ ಬಾರಿ ಮುರಿಯುವುದಿಲ್ಲ, ಏಕೆಂದರೆ ನಿಮ್ಮ ಆತ್ಮ ಈಗ ಬಲಿಷ್ಠವಾಗಿದೆ. ನಿಮ್ಮ ಹೃದಯ ಈಗ ವಿವೇಕದ ಪಾಠ ಕಲಿತಿದೆ. ಆ ವ್ಯಕ್ತಿಯ ವಾಪಸ್ಸು ಈ ಬಾರಿ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತರಬಹುದು, ಏಕೆಂದರೆ ಜೀವನದ ನಿಯಮವೇ ಹಾಗೆ. ಅತಿ ಹೆಚ್ಚು ನೋವು ನೀಡಿದವರೇ ಕೆಲವೊಮ್ಮೆ ಪಾಠ ಕಲಿತು ಪಶ್ಚಾತ್ತಾಪ ಪಟ್ಟು ಮರಳಿ ಬರುತ್ತಾರೆ. ಬಹುಶಃ ಆ ವ್ಯಕ್ತಿ ಈಗ ಪಶ್ಚಾತ್ತಾಪದೊಂದಿಗೆ ಬರುತ್ತಿರಬಹುದು. ಅಂದು ನಿಮಗೆ ಎಷ್ಟು ನೋವು ನೀಡಿದ್ದೆ ಎಂಬ ಅರಿವು ಈಗ ಅವರಿಗೆ ಉಂಟಾಗಿರಬಹುದು. ಆ ವ್ಯಕ್ತಿ ಈಗ ನಿಮ್ಮ ಮುಂದೆ ದಣಿದ ಕಣ್ಣುಗಳೊಂದಿಗೆ ತನ್ನ ಹಳೆಯ ಅಹಂಕಾರವನ್ನೆಲ್ಲ ಬದಿಗಿಟ್ಟು ಕೇವಲ ಒಂದೇ ಒಂದು ವಾಕ್ಯದೊಂದಿಗೆ ನಿಂತುಕೊಂಡಿರಬಹುದು. ಸಾಧ್ಯವಿದೆ ಆ ವ್ಯಕ್ತಿ ನಿಜವಾಗಲೂ ಈ ಬಾರಿ ಬದಲಾಗಿರಬಹುದು. ನೀವು ಸದಾಕಾಲ ಅವರಿಂದ ನಿರೀಕ್ಷಿಸುತ್ತಿದ್ದ ಗೌರವ ಮತ್ತು ಮೌಲ್ಯ ನೀಡಲು ಈ ಬಾರಿ ಅವರು ಬಂದಿರಬಹುದು. ಈ ಕಾರಣದಿಂದ ಆ ವ್ಯಕ್ತಿಯ ವಾಪಸ್ಸು ನಿಮ್ಮ ಜೀವನಕ್ಕೆ ಒಂದು ಸಕಾರಾತ್ಮಕ ತಿರುವನ್ನು ನೀಡಲಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಆ ವ್ಯಕ್ತಿ ಯಾರು? ನೀವು ಅದನ್ನು ಸುಲಭವಾಗಿ ಊಹಿಸಲಾರಿರಿ. ಅದುವೇ ಇಲ್ಲಿನ ದೊಡ್ಡ ರಹಸ್ಯ. ಆ ವ್ಯಕ್ತಿ ಯಾರಾದರೂ ಆಗಿರಬಹುದು. ನೀವು ಯಾರನ್ನು ಅತ್ಯಂತ ಹತ್ತಿರದವರು ಎಂದು ಭಾವಿಸಿದ್ದರೋ ಅವರು, ಅಥವಾ ನೀವು ಯಾರಿಗೆ ನಿಮ್ಮ ಸತ್ಯವಾದ ಪ್ರೀತಿಯನ್ನು ನೀಡಿದ್ದರೋ ಅವರು ನಿಮ್ಮ ನಿರೀಕ್ಷೆಗಳನ್ನು ಒಡೆದವರು ಮತ್ತು ನೀವು ಪ್ರತಿ ಬಾರಿಯೂ ಬೆಂಬಲಿಸಿದವರು, ಅಥವಾ ಏಕಾಏಕಿ ಸಂಪರ್ಕ ಕಡಿದುಕೊಂಡು ಮರೆಯಾದವರು, ಅಥವಾ ಮಾತು ಕೊಟ್ಟು ಅದನ್ನು ಉಳಿಸಿಕೊಂಡವರು ಯಾರಾದರೂ ಆಗಿರಬಹುದು. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಹಳೆಯ ನೆನಪುಗಳು ಅಚಾನಕ್ಕಾಗಿ ಮರಳಿ ಬರುತ್ತಿರುವ ಅನುಭವವಾಗುತ್ತಿದೆಯೇ? ಯಾವುದೋ ಒಂದು ಅಪರಿಚಿತ ಸಂದೇಶ. ಹಳೆಯ ಜಾಗಗಳಿಗೆ ಭೇಟಿ ನೀಡಿದಾಗ ಆಗುವ ನೆನಪುಗಳು, ಕಾರಣವಿಲ್ಲದೆ ಹೃದಯದಲ್ಲಿ ಉಂಟಾಗುವ ಭಾರ, ಇವೆಲ್ಲವೂ ಸೂಚನೆಗಳೇ ಆಗಿವೆ. ಆ ವ್ಯಕ್ತಿ ಈಗಾಗಲೇ ನಿಮ್ಮ ಜೀವನದ ವಲಯಕ್ಕೆ ಪ್ರವೇಶಿಸಿದ್ದಾರೆ. ಇನ್ನು ಅವನು ನಿಮ್ಮತ್ತ ನೇರವಾಗಿ ಒಂದು ಹೆಜ್ಜೆ ಇಡುವುದಷ್ಟೇ ಬಾಕಿ ಇದೆ. ಆ ವ್ಯಕ್ತಿ ಅಚಾನಕ್ಕಾಗಿ ನಿಮ್ಮ ಮುಂದೆ ಬಂದಾಗ ಒಂದು ಕ್ಷಣ ನಿಮ್ಮ ಉಸಿರೇ ನಿಂತಂತಾಗುತ್ತೆ. ಹಳೆಯ ನೆನಪುಗಳು ನಿಮ್ಮ ಕಣ್ಣು ಮುಂದೆ ಮಿಂಚಿನಂತೆ ಸುಳಿಯುತ್ತೆ. ಅವನು ನಿಜವಾಗಲೂ ಬದಲಾಗಿದ್ದಾನೆಯೇ, ಅಥವಾ ಮತ್ತೆ ನನಗೆ ನೋವು ನೀಡಲು ಬಂದಿದ್ದಾನೆಯೇ ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತೆ. ಇದಕ್ಕೆ ಉತ್ತರ ತಕ್ಷಣವೇ ಸಿಗುವುದಿಲ್ಲ. ಸತ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಆದರೆ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ.
ನೀವೀಗ ಮೊದಲಿನಷ್ಟು ಅಸಹಾಯಕರಲ್ಲ ಅಥವಾ ಈ ದುರ್ಬಲರೂ ಅಲ್ಲ. ಅಸಲಿ ಶಕ್ತಿ ಈಗ ನಿಮ್ಮಲ್ಲಿದೆ. ಯಾರನ್ನ ನಿಮ್ಮ ಜೀವನಕ್ಕೆ ಮತ್ತೆ ಸ್ವೀಕರಿಸಬೇಕು, ಯಾರಿಂದ ದೂರವಿರಬೇಕು, ಯಾರಿಗೆ ಹೃದಯದಲ್ಲಿ ಜಾಗ ಕೊಡಬೇಕು, ಯಾರನ್ನ ಬಾಗಿಲ ಹೊರಗೆ ಇಡಬೇಕು ಎನ್ನುವುದು ಈ ರೀತಿ ಸಂಪೂರ್ಣವಾಗಿ ನಿಮ್ಮ ಆಯ್ಕೆ. ಆ ವ್ಯಕ್ತಿ ವಾಪಸ್ಸು ನಿಶ್ಚಿತ ಆದರೆ ಮುಂದೆ ಏನು ನಡೀಬೇಕು ಎನ್ನುವುದು ನಿಮ್ಮ ವಿವೇಕ, ನಿಮ್ಮ ಆತ್ಮಬಲ ಮತ್ತು ನಿಮ್ಮ ಇಚ್ಛಾಶಕ್ತಿಯ ಮೇಲೆ ನಿರ್ಧರಿತವಾಗಿದೆ. ಸಿದ್ಧರಾಗಿರಿ, ಏಕೆಂದರೆ ನೀವು ಯಾವ ವ್ಯಕ್ತಿಯನ್ನು ಕಳೆದ ಕಾಲದ ವಿಷಯ ಎಂದು ಭಾವಿಸಿ ಮರೆತಿದ್ದರೋ ಆ ವ್ಯಕ್ತಿ ಶೀಘ್ರದಲ್ಲೇ ನಿಮ್ಮ ಜೀವನದ ಬಾಗಿಲು ತಟ್ಟಲಿದ್ದಾನೆ. ಆ ವ್ಯಕ್ತಿ ಯಾರು ಎಂದು ತಿಳಿಯಲು ಬ್ರಹ್ಮಾಂಡ ನೀಡುವ 5 ಪ್ರಮುಖ ಸೂಚನೆಗಳನ್ನು ಗಮನಿಸಿ. ಮೊದಲನೆಯ ಸೂಚನೆ, ಆಹ್ವಾನಿಸಿದ ನೆನಪುಗಳ ಮರಳುವಿಕೆ. ನೀವು ಯಾರನ್ನು ಮರೆಯಲು ಪ್ರಯತ್ನಿಸಿದ್ದಿರೋ ಅಥವಾ ಯಾರಿಂದ ತಪ್ಪಿಸಿಕೊಳ್ಳಲು ಬಯಸಿದ್ದಿರೋ ಅಂತಹ ವ್ಯಕ್ತಿಯ ನೆನಪುಗಳು ಈಗ ಪದೇ ಪದೇ ನಿಮ್ಮ ಈ ಗಮನ ಸೆಳೆಯುತ್ತಿವೆ. ಇಂತಹ ನೆನಪುಗಳು ಅಕಾರಣವಾಗಿ ಬಂದಿರುವುದಿಲ್ಲ. ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದ ದಿಕ್ಕಿನಲ್ಲಿ ಸಾಗುತ್ತಿದ್ದಾನೆ ಎನ್ನುವುದಕ್ಕೆ ಇದು ಮೊದಲ ಸಂಕೇತ. ಹಾಗೆಯೇ ಎರಡನೆಯ ಈ ಸೂಚನೆ, ಕನಸುಗಳು ಕಾಣಿಸಿಕೊಳ್ಳುವುದು. ಕನಸುಗಳು ಹಲವಾರು ಬಾರಿ ಮುಂಬರುವ ಈ ಸತ್ಯದ ಝಲಕನ್ನದು ನೀಡುತ್ತೆ. ಇತ್ತೀಚೆಗೆ ನೀವು ಹಳೆಯ ಜಾಗಗಳು, ಹಳೆಯ ಕ್ಷಣಗಳು ಅಥವಾ ಆ ವ್ಯಕ್ತಿಯನ್ನು ಪದೇ ಪದೇ ಕನಸಿನಲ್ಲಿ ನೋಡಿರಬಹುದು. ಇದು ನಿಮ್ಮ ಜೀವನದ ಕತೆ. ಆ ಭಾಗ ಮತ್ತೆ ಪೂರ್ಣಗೊಳ್ಳಲು ಬರುತ್ತಿದೆ ಎಂಬ ಸೂಚನೆ. ಮೂರನೆಯ ಸೂಚನೆ, ಹೃದಯದಲ್ಲಿ ಅಚಾನಕ್ ಉಂಟಾಗುವ ಅಶಾಂತಿ. ನಿಮ್ಮ ಹೃದಯದ ಧ್ವನಿಯನ್ನು ಅಳಿಸಿ ಕಾರಣವಿಲ್ಲದೆ ಆತಂಕ ಅನ್ನೋದು, ದಿಢೀರ್ ಭಯ ಅಥವಾ ಅರ್ಥವಿಲ್ಲದ ಸಣ್ಣ ಸಂತೋಷ, ಇವೆಲ್ಲವೂ ಸೂಚನೆಗಳೇ ಆಗಿವೆ. ಕೆಲವೊಮ್ಮೆ ನಮ್ಮ ಬುದ್ಧಿಗಿಂತಲೂ ಮೊದಲು ನಮ್ಮ ಹೃದಯಕ್ಕೆ ವಿಷಯ ತಿಳಿದು ಹೋಗುತ್ತೆ. ನಾಲ್ಕನೆಯ ಸೂಚನೆ, ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಚಲನೆ. ಯಾವುದು ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಬರುವುದೋ ಅಥವಾ ಈ ಮಿಸ್ ಕಾಲ್ ಅನ್ನೋದು ಬರುವುದೋ ಅಥವಾ ಈ ಹಳೆಯ ಚಾಟ್ ಅಥವಾ ಫೋಟೋಗಳು ಈ ಅಚಾನಕ್ ಕಣ್ಣಿಗೆ ಬೀಳುವುದು, ಇವೆಲ್ಲವೂ ಸಾಮಾನ್ಯ ಸಂಗತಿಗಳೇ ಅಲ್ಲ. ವ್ಯಕ್ತಿಯ ಹಳೆಯ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಿಮಗೆ ದಿಢೀರೆಂದು ಕಾಣಿಸುವುದು ಅವನು ನಿಮ್ಮತ್ತ ಸಮೀಪಿಸುತ್ತಿದ್ದಾನೆ ಎಂಬ ಬ್ರಹ್ಮಾಂಡದ ಸಣ್ಣ ಸೂಚನೆಗಳು. ಈ ಐದನೆಯದು ಅಂದರೆ ಪದೇ ಪದೇ ಮರುಕಳಿಸುವ ಸಂಗತಿಗಳು. ನಿಮ್ಮ ಸುತ್ತಮುತ್ತ ಕೆಲವು ವಿಷಯಗಳು ಮರುಕಳಿಸುತ್ತಿವೆಯೇ ಎಂದು ಗಮನಿಸಿ. ಹಳೆಯ ಹಾಡು ಅಂದರೆ ಒಂದು ರೇಡಿಯೋದಲ್ಲೇ ಆಗಿ ಕೇಳಬಹುದು ಅಥವಾ ಈ ಹಳೆಯ ಜಾಗದ ಈ ಪ್ರಸ್ತಾಪ ಬರುವುದು, ಕೆಲವು ನಿರ್ದಿಷ್ಟ ಸಂಖ್ಯೆಗಳು ಕಣ್ಣಿಗೆ ಬೀಳುವುದು. ಇದು ಕಾರತಾಲ್ಯವಲ್ಲ. ಯಾರಪ್ಪ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿದ್ದಾರೆ ಎಂದು ಈ ಜಗತ್ತು ನಿಮಗೆ ತಿಳಿಸುತ್ತಿರುವ ರೀತಿ. ಇದು ಈ ವಾಪಸ್ಸು ಬರುವಿಕೆ ಸಾಮಾನ್ಯವಾದದ್ದಲ್ಲ. ಈಗ ನಿಮ್ಮ ಜೀವನದ ನಿಜವಾದ ತಿರುವು ಆರಂಭವಾಗುತ್ತಿದೆ. ಆ ವ್ಯಕ್ತಿ ಯಾರು ಎಂಬುದು ನಿಮಗೆ ಇನ್ನೂ ಸಂಪೂರ್ಣವಾಗಿ ತಿಳಿದಿರಬಹುದು. ಆದರೆ ಒಂದು ವಿಷಯ ಮಾತ್ರ ಖಂಡಿತ, ಅವನು ನಿಮ್ಮತ್ತ ಹೆಜ್ಜೆ ಇಡುತ್ತಿದ್ದಾನೆ. ಅದು ಕ್ಷಮೆಯ ಜೊತೆಗಿರಬಹುದು, ಈ ಪಶ್ಚಾತ್ತಾಪದ ಜೊತೆ ಆಗಿರಬಹುದು ಅಥವಾ ತನ್ನ ಅಗತ್ಯಕ್ಕಾಗಿ ಇರಬಹುದು. ಕಾರಣ ಏನೇ ಇರಲಿ, ಅವನ ಹೆಜ್ಜೆಗಳು ನಿಮ್ಮ ದಿಕ್ಕಿನಲ್ಲೇ ಇವೆ. ಈಗ ನೀವು ಬಯಸಲಿ ಅಥವಾ ಬಿಡಲಿ, ಈ ಜೀವನದ ಅಧ್ಯಾಯವನ್ನು ಮತ್ತೊಮ್ಮೆ ಓದಿಯೇ ತಿಳಿಯಬೇಕು. ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ಶುಭವಾಗಲಿ ಎಂದು ನಾನು ಕೂಡ ಹಾರೈಸ್ತೀನಿ. ಅಂದರೆ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.